ನಮಸ್ಕಾರ ಎಲ್ಲರಿಗೂ ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತನ್ವಿನ ಸ್ಕೂಲಿಗೆ ಕಳಿಸಿ, ಮಹಾನ ಆಫೀಸಿಗೆ ಕಳಿಸಿ, ಇಬ್ರಿಗೂ ಟಿಫನ್ ಮಾಡಿ. ತನ್ಮಯಿ ಇವತ್ತು ಹೋಗಿಲ್ಲ, ಅವಳಿಗೆ ಎಕ್ಸಾಮ್ಸು ಥರ್ಸ್ಡೇಯಿಂದ ಎಕ್ಸಾಮ್ಸ್ ಇದೆ. ಸೊ ಅವಳಿಗೆ ಇವತ್ತು ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಸೊ ಅವಳಿವತ್ತು ಮನೇಲೇ ಇದ್ದಾಳೆ. ಅವರೆಲ್ಲರೂ ಹೋದ್ಮೇಲೆ ನಾವು ಟಿಫನ್ ಮಾಡಿಕೊಂಡು ಸರಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ನನ್ನ ರೂಮು ಮತ್ತು ತನ್ಮಯಿ ರೂಮ್ನ ಫಸ್ಟು ಕ್ಲೀನ್ ಮಾಡಿಬಿಡೋಣ, ವಾರ್ಡ್ರೋಬ್ಸ್ ಎಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಅದು ಮಾಡೋ ಅಷ್ಟರಲ್ಲೇ ನಮಗೆ ಒಂದು ದಿನ ಆಗುತ್ತೆ ಇಬ್ಬರು ರೂಮ್ಸು ಕ್ಲೀನ್ ಮಾಡೋಕ್ಕೆ. ಎಷ್ಟೇ ನಾವು ಕ್ಲೀನಾಗಿ ಇಟ್ಕೊಂಡ್ರೂ ಹಬ್ಬ ಅಂತ ಬಂದಾಗ ಪ್ರತಿಯೊಂದು ಮೂಲೆಯಲ್ಲೂ ನಾವು ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ನಿಮಗೆ ಗೊತ್ತಲ್ವಾ ಮಕ್ಕಳು ಹೇಗೆ ಇಟ್ಕೋತಾರೆ ಅಂತ. ಅವರು ಅರ್ಜೆಂಟಲ್ಲಿ ಒಂದು ಬಟ್ಟೆ ಇಳಿಯೋಕೋದ್ರೆ ಇನ್ನೊಂದು ಬಟ್ಟೆ ಎಳೆದು ಇನ್ನೊಂದು ವಾರ ಅಷ್ಟೇ ವಾರ್ಡ್ರೋಬ್ ಈ ಥರ ಇರೋದು. ಮತ್ತೆ ಬಂದು ನೋಡಿದ್ರೆ ಮೊದಲೇ ಹೆಂಗಿತ್ತೋ ವಾರ್ಡ್ರೋಬ್ ಹಂಗೆ ಆಗಿರುತ್ತೆ. ನಾನು ಒಂದು ಮಾತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆ ಕೆಲಸ, ಕುಟುಂಬ ಎಲ್ಲರ ಜವಾಬ್ದಾರಿಗಳ ನಡುವೆ ನಾವು ನಮ್ಮನ್ನು ನಾವೇ ಮರೆತು ಬಿಟ್ಟಿರ್ತೀವಿ. ಆದರೆ ನಮಗಾಗಿ ನಾವು ಸ್ವಲ್ಪನೂ ಸಮಯ ಕೊಡೋದೇ ಇಲ್ಲ. ನಾವು ದಿನದಲ್ಲಿ ಒಂದು 2 ಅವರ್ಸ್ ಆದರೂ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೇಬೇಕು. ಆ 2 ಅವರ್ಸಲ್ಲಿ ನೀವು ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಹೇರ್ ಕೇರ್ ಆಗಿರ್ಬೋದು, ಯೋಗ, ಎಕ್ಸಸೈಸ್ ಅಥವಾ ವಾಕಿಂಗ್, ಅಥವಾ ನಿಮಗೇನು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು 1 ಅವರ್ ರಿಲ್ಯಾಕ್ಸ್ ಆದರೂ ಮಾಡ್ಬೋದು. ಸೊ ಹೀಗೆ ನಿಮಗೋಸ್ಕರ ನೀವು ಒಂದು 2 ಅವರ್ಸ್ ಟೈಮ್ ಕೊಟ್ಕೊಳ್ಳೇಬೇಕು. ನಾನು ದಿನದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ನನ್ನ ಸ್ಕಿನ್ ಕೇರ್ ರೂಟೀನ್ ಮಾತ್ರ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಯಾಕಂದರೆ ಸ್ಕಿನ್ ಕೇರ್ ನಮಗೆ ತುಂಬಾ ಮುಖ್ಯ ಆಗಿರೋದ್ರಿಂದ ನಾನು ಡೈಲಿ ನಾನು ಸ್ಕಿನ್ ಕೇರ್ ಮಾಡೇ ಮಾಡ್ತೀನಿ. 20 ಮಿನಿಟ್ಸ್ ನಾವು ಅದಕ್ಕೆ ಸ್ಪೆಂಡ್ ಮಾಡಲೇಬೇಕು. ಬನ್ನಿ ಇವಾಗ ನನ್ನ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿ ನಮ್ಮ ಮುಖದಲ್ಲಿ ಎಷ್ಟು ಡರ್ಟು, ಆಯಿಲಿನೆಸ್ಸು ಎಲ್ಲ ಇರುತ್ತೆ. ನೋಡಿ ನನ್ನ ಫೇಸ್ ನೋಡಿ ಹೇಗಿದೆ, ಫುಲ್ಲು ಆಯಿಲಿ ಇದೆ ಫೇಸು, ಮತ್ತು ಫುಲ್ಲು ಡಲ್ ಆಗಿದೆ. ನೋಡಿ ಫೇಸ್ ವಾಶ್ ಮಾಡಿದ್ದೀನಿ. ನೋಡಿ ಈಗ ಹೇಗಿದೆ ನನ್ನ ಫೇಸ್ ಅಂತ. ವಾಶ್ ಮಾಡೋಕ್ಕೆ ಮುಂಚೆ ಹೇಗಿತ್ತು, ಹೇಗಿದೆ ನೋಡಿ, ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ನಾನು ಯೂಸ್ ಮಾಡ್ತಾ ಇರೋದು ಸಿಂಪಲ್ ಅಂತ, ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್. ತುಂಬಾ ಚೆನ್ನಾಗಿದೆ, ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಫೇಸ್ ವಾಶ್ ಆದಮೇಲೆ ನಾನು ಟೋನರ್ನ ಯೂಸ್ ಮಾಡ್ತೀನಿ. ಇದು ಪ್ಲಮ್ ಅಂತ ಟೋನರು. ನೋಡಿ ಇದು ಪ್ಲಮ್ ಅವ್ರದ್ದು, ತುಂಬಾ ಚೆನ್ನಾಗಿದೆ ಇದು ಟೋನರು. ನಾವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೂ ಮಿನಿಮಮ್ 20 ಸೆಕೆಂಡ್ಸ್ ನೀವು ಅದನ್ನು ಸ್ಕಿನ್ಗೆ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ಟೋನರ್ ಆದಮೇಲೆ ನಾನು ಟೋನರ್ ಅಪ್ಲೈ ಆದಮೇಲೆ ನಾನು ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ನಿಯಾಸಿನಮೈಡ್ ಅಂತ ಮಿನಿಮಲಿಸ್ಟ್ದು. ನೋಡಿ ಇದು ತುಂಬಾ ಚೆನ್ನಾಗಿದೆ, ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಹೀಗೆ ಫೇಸೆಲ್ಲ ಫುಲ್ಲು, ಫೇಸು, ನೆಕ್ಕು ಎಲ್ಲ ನೀವು ಕವರ್ ಮಾಡಬೇಕು. ಸೊ ನೋಡಿ ಸೆರಮ್ ಆದಮೇಲೆ ನಾನು ಪ್ಲಮ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದು ಜೆಲ್ ಬೇಸ್ಡ್ ಇರುತ್ತೆ. ಸೊ ನೋಡಿ ಈ ಥರ ಇರುತ್ತೆ.
ಇದನ್ನು ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಕು ಇಂಪಾರ್ಟೆಂಟು. ನೀವು ಫೇಸಿಗೆ ಮಾತ್ರ ಮಾಡಿ ನೆಕ್ಕಿಗೆ ಬಿಡಬಾರ್ದು. ಸೊ ನೆಕ್ಕಿಗೂ ನೀವು ಕ್ಲೀನಾಗಿ ಅಪ್ಲೈ ಮಾಡಬೇಕು. ಸೊ ಎಲ್ಲ ಸ್ಟೆಪ್ಸ್ಗೂ ನೀವು 20 ಸೆಕೆಂಡ್ಸ್ ನೀವು ಬಿಡಲೇಬೇಕು. ನೆಕ್ಸ್ಟ್ ನಾವು ಇದು ತುಂಬಾ ಲಾಸ್ಟ್ ಸ್ಟೆಪ್ಪು, ಆದ್ರೂ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದು. ಇದನ್ನು ಮಾತ್ರ ನೀವು ಯಾವತ್ತೂ ಮರಿಬಾರ್ದು. ಸೊ ಇದು ನಾನು ವಿಶ್ಕೇರ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಷ್ಟು ತೊಗೊಂಡಿದ್ದೀನಿ. ನೀವು ಅನ್ಕೋಬೋದು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾ ಸ್ಕಿನ್ ಕೇರ್ಗೆ ಅಂತ. ಹೌದು, ನೀವು ಡೈಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಲೇಬೇಕು. ಆಫ್ಟರ್ 35 ಅಂತೂ ನೀವು ಇಷ್ಟೆಲ್ಲ ಸ್ಟೆಪ್ಸ್ನ ನೀವು ಯೂಸ್ ಮಾಡಲೇಬೇಕು. ಯಾಕಂದರೆ ಮೊದಲು ಒಂದು 25-20 ಆದರೆ ನಿಮಗೆ ಸೆರಮ್ ಆಗಲಿ ಏನೂ ಅದು ನಿಮಗೆ ಅಷ್ಟು ನೆಸೆಸಿಟಿ ಇರಲ್ಲ. ಬಟ್ ನೀವು ಆಫ್ಟರ್ 35 ನೀವು ಯೂಸ್ ಮಾಡಲೇಬೇಕು. ಸೆರಮ್ಸ್ ಆಗಿರ್ಬೋದು ನಿಮ್ಮ ಸ್ಕಿನ್ ಟೈಪ್ಗೆ, ಮತ್ತು ನಿಮಗೆ ಇದು ಏನು ಟೋನರ್ ಆಗಿರ್ಬೋದು, ಮಾಯಿಶ್ಚರೈಸರ್ಸ್ ಆಗಿರ್ಬೋದು, ಎಲ್ಲ ನೀವು ಯೂಸ್ ಮಾಡಲೇಬೇಕು. ಸೊ ನೋಡಿ, ಇದು ಲಾಸ್ಟು. ಇದು ಲಿಪ್ ಬಾಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಮ ಲಿಪ್ಸ್ ಎಲ್ಲ ಕ್ರ್ಯಾಕ್ಡ್ ಆಗಿ ಉಡ್ಕೊಂಡಿರುತ್ತೆ. ಸೊ ಈ ಲಿಪ್ ಬಾಮ್ ಬಂದ್ಬಿಟ್ಟು ನಿಮಗೆ ತುಂಬಾ ಸ್ಮೂತ್ ಎಫೆಕ್ಟ್ನ ಕೊಡುತ್ತೆ. ನೋಡಿ, ನಾನು ಅಪ್ಲೈ ಮಾಡ್ತೀನಿ. ನೋಡಿ, ಇದು ನನ್ನ ಲಾಸ್ಟ್ ಸ್ಟೆಪ್. ಇದೇ ನನ್ನ ಸ್ಕಿನ್ ಕೇರ್ ರುಟೀನು. ಇಲ್ಲಿಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಮುಗೀತು. ಇಷ್ಟು ನಾನು ಡೈಲಿ ಮಾಡೇ. ನಿಮಗೂ ಏನಾದರೂ ಸ್ಕಿನ್ ಕೇರ್ ರುಟೀನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸ್ಟಾರ್ಟ್ ಮಾಡಿ. ನಿಮ್ಗೇನಾದರೂ ನಿಮ್ಮ ಸ್ಕಿನ್ ಯಾವ ಟೈಪು, ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ನೀವು ಆ ಥರ ಎಲ್ಲ ತಿಳ್ಕೋಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಸ್ಕಿನ್ ಟೈಪ್ಗೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಎಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ನನ್ನ ಸ್ಕಿನ್ ಕೇರ್ ಮುಗೀತು. ಸೊ ನೋಡಿ, ನನ್ನ ಫೇಸ್ ಎಷ್ಟು ಗ್ಲೋ ಇದೆ. ಫಸ್ಟ್ ನನ್ನ ಫೇಸ್ ಹೇಗಿತ್ತು, ಈಗ ಎಷ್ಟು ಗ್ಲೋ ಬಂದಿದೆ ನೋಡಿ ಫೇಸಲ್ಲಿ. ನಿಮಗೆ ಏನಾದರೂ ಮಾರ್ಕ್ಸ್ ಅದೆಲ್ಲ ಇದ್ದರೆ ಈ ಥರ ಸ್ಕಿನ್ ಕೇರ್ ಮಾಡೋದ್ರಿಂದ ನಿಮಗೆ ಬೇಗನೆ ಎಲ್ಲ ಮಾರ್ಕ್ಸ್ ಆಗಿರ್ಬೋದು, ನಿಮ್ಮ ಮುಖದಲ್ಲಿ ಏನೇ ಇರ್ಬೋದು ಅದೆಲ್ಲ ಸ್ವಲ್ಪ ಕಡಿಮೆ ಫುಲ್ ಕಡಿಮೆ ಅಂದರೆ ಫುಲ್ ಹೋಗುತ್ತೆ ಅಂತ ಹೇಳಲ್ಲ. ಸೊ ನಿಮಗೆ ದಿನ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ನೋಡಿ ಎಷ್ಟು ಗ್ಲೋ ಬಂತು. ನನ್ನ ಫೇಸ್ ಎಷ್ಟು ಇದಾಗಿ ಕಾಣ್ತಿದೆ ನೋಡಿ.